ಜಾತಿ ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಆಡಿರೋದು ಈ ಬೋಗಸ್ ಸರ್ವೆ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬಳಿಕ ಈಗ ಎಚ್ಚೆತ್ತುಕೊಂಡಿದೆ, ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನ ಕೊನೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಹೌದು, ಹಿಂಗೆ ಮಾಡಿದ್ದೀವಿ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಬಿಬಿಎಂಪಿ ಯಾವುದೇ ಸಮೀಕ್ಷೆಯನ್ನ ಮಾಡದೆ ಕೇವಲ ಮನೆ ಮುಂದೆ ಕಾಂಪೌಂಡ್ಗೆ ಅಥವಾ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೋಡಿ ನಿಮ್ಮ ವರದಿ ಎಷ್ಟು ಫ್ಯಾಕ್ಚುಯಲ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ. ಸ್ಟಿಕ್ಕರ್ ಅಂಟಿಸಿದ್ದನ್ನ ಈಗ ಪಾಲಿಕೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಿಂಗಾಗಿದೆ ಅಂತೇಳಿ ನಾವು ಹೇಳಿದಾಗ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಒಪ್ಪಿಕೊಂಡಿದ್ದಾರೆ. ಜನಾಕ್ರೋಶ ವ್ಯಕ್ತವಾಗಿತ್ತು. ನೋಡಿ, ನಮ್ಮ ಮನೆಗೆ ಬಂದೇ ಇಲ್ಲ, ಹೇಗೆ ಇವರು ಸಮೀಕ್ಷೆ ಮುಗಿದಿದೆ ಅಂಥೇಳಿ ಸ್ಟಿಕ್ಕರ್ ಅಂಟಿಸ್ತಾರೆ ಅಂಥೇಳಿ ನಾವು ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೀಗಾಗಿದೆ ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೌದು ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಒಂದು ಮನೆ ಒಳಗೆ ಹೋಗದೆ ಅವರ ಮನೆಯವ್ರ ಜೊತೆಯಲ್ಲಿ ಸಂವಹನವನ್ನು ಮಾಡದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳದೆ ಕೇವಲ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಮುಗೀತು, ಸಮೀಕ್ಷೆ ಮುಗಿದಿದೆ ಅಂತೇಳಿ ಹೇಳಿ ಬಂದಿದ್ರು. ರಿಪಬ್ಲಿಕ್ ಕನ್ನಡ ಇದನ್ನು ಸ್ಟಿಂಗ್ ಆಪರೇಷನ್ ಮಾಡೋ ಮೂಲಕ ಜನರಿಗೆ ತಿಳಿಸಿದ್ವಿ. ಜನರು ಭಾರಿ ಆಕ್ರೋಶ ಹೊರಹಾಕಿದ್ರು. ಯಾವ ಪುರುಷಾರ್ಥಕ್ಕೆ ನೀವು ಸರ್ವೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿದರು. ಇದಾದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಇದನ್ನು ಭಾಳ ಸೀರಿಯಸ್ ಆಗಿ ಮತ್ತು ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಎಚ್ಚೆತ್ತುಕೊಂಡಾಗ ಕಾಣಿಸ್ತಾ ಇದೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಆಡಿರೋದು ಈ ಬೋಗಸ್ ಸರ್ವೆ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬಳಿಕ ಈಗ ಎಚ್ಚೆತ್ತುಕೊಂಡಿದೆ, ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನ ಕೊನೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಹೌದು, ಹಿಂಗೆ ಮಾಡಿದ್ದೀವಿ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಬಿಬಿಎಂಪಿ ಯಾವುದೇ ಸಮೀಕ್ಷೆಯನ್ನ ಮಾಡದೆ ಕೇವಲ ಮನೆ ಮುಂದೆ ಕಾಂಪೌಂಡ್ಗೆ ಅಥವಾ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೋಡಿ ನಿಮ್ಮ ವರದಿ ಎಷ್ಟು ಫ್ಯಾಕ್ಚುಯಲ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ. ಸ್ಟಿಕ್ಕರ್ ಅಂಟಿಸಿದ್ದನ್ನ ಈಗ ಪಾಲಿಕೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಿಂಗಾಗಿದೆ ಅಂತೇಳಿ ನಾವು ಹೇಳಿದಾಗ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಒಪ್ಪಿಕೊಂಡಿದ್ದಾರೆ. ಜನಾಕ್ರೋಶ ವ್ಯಕ್ತವಾಗಿತ್ತು. ನೋಡಿ, ನಮ್ಮ ಮನೆಗೆ ಬಂದೇ ಇಲ್ಲ, ಹೇಗೆ ಇವರು ಸಮೀಕ್ಷೆ ಮುಗಿದಿದೆ ಅಂಥೇಳಿ ಸ್ಟಿಕ್ಕರ್ ಅಂಟಿಸ್ತಾರೆ ಅಂಥೇಳಿ ನಾವು ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೀಗಾಗಿದೆ ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೌದು ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಒಂದು ಮನೆ ಒಳಗೆ ಹೋಗದೆ ಅವರ ಮನೆಯವ್ರ ಜೊತೆಯಲ್ಲಿ ಸಂವಹನವನ್ನು ಮಾಡದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳದೆ ಕೇವಲ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಮುಗೀತು, ಸಮೀಕ್ಷೆ ಮುಗಿದಿದೆ ಅಂತೇಳಿ ಹೇಳಿ ಬಂದಿದ್ರು. ರಿಪಬ್ಲಿಕ್ ಕನ್ನಡ ಇದನ್ನು ಸ್ಟಿಂಗ್ ಆಪರೇಷನ್ ಮಾಡೋ ಮೂಲಕ ಜನರಿಗೆ ತಿಳಿಸಿದ್ವಿ. ಜನರು ಭಾರಿ ಆಕ್ರೋಶ ಹೊರಹಾಕಿದ್ರು. ಯಾವ ಪುರುಷಾರ್ಥಕ್ಕೆ ನೀವು ಸರ್ವೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿದರು. ಇದಾದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಇದನ್ನು ಭಾಳ ಸೀರಿಯಸ್ ಆಗಿ ಮತ್ತು ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಎಚ್ಚೆತ್ತುಕೊಂಡಾಗ ಕಾಣಿಸ್ತಾ ಇದೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಆಡಿರೋದು ಈ ಬೋಗಸ್ ಸರ್ವೆ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬಳಿಕ ಈಗ ಎಚ್ಚೆತ್ತುಕೊಂಡಿದೆ, ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನ ಕೊನೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಹೌದು, ಹಿಂಗೆ ಮಾಡಿದ್ದೀವಿ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಬಿಬಿಎಂಪಿ ಯಾವುದೇ ಸಮೀಕ್ಷೆಯನ್ನ ಮಾಡದೆ ಕೇವಲ ಮನೆ ಮುಂದೆ ಕಾಂಪೌಂಡ್ಗೆ ಅಥವಾ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೋಡಿ ನಿಮ್ಮ ವರದಿ ಎಷ್ಟು ಫ್ಯಾಕ್ಚುಯಲ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ. ಸ್ಟಿಕ್ಕರ್ ಅಂಟಿಸಿದ್ದನ್ನ ಈಗ ಪಾಲಿಕೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ.
ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಿಂಗಾಗಿದೆ ಅಂತೇಳಿ ನಾವು ಹೇಳಿದಾಗ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಒಪ್ಪಿಕೊಂಡಿದ್ದಾರೆ. ಜನಾಕ್ರೋಶ ವ್ಯಕ್ತವಾಗಿತ್ತು. ನೋಡಿ, ನಮ್ಮ ಮನೆಗೆ ಬಂದೇ ಇಲ್ಲ, ಹೇಗೆ ಇವರು ಸಮೀಕ್ಷೆ ಮುಗಿದಿದೆ ಅಂಥೇಳಿ ಸ್ಟಿಕ್ಕರ್ ಅಂಟಿಸ್ತಾರೆ ಅಂಥೇಳಿ ನಾವು ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೀಗಾಗಿದೆ ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೌದು ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಒಂದು ಮನೆ ಒಳಗೆ ಹೋಗದೆ, ಅವರ ಮನೆಯವ್ರ ಜೊತೆಯಲ್ಲಿ ಸಂವಹನವನ್ನು ಮಾಡದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳದೆ ಕೇವಲ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಮುಗೀತು, ಸಮೀಕ್ಷೆ ಮುಗಿದಿದೆ ಅಂತೇಳಿ ಹೇಳಿ ಬಂದಿದ್ರು. ರಿಪಬ್ಲಿಕ್ ಕನ್ನಡ ಇದನ್ನು ಸ್ಟಿಂಗ್ ಆಪರೇಷನ್ ಮಾಡೋ ಮೂಲಕ ಜನರಿಗೆ ತಿಳಿಸಿದ್ವಿ. ಜನರು ಭಾರಿ ಆಕ್ರೋಶ ಹೊರಹಾಕಿದ್ರು. ಯಾವ ಪುರುಷಾರ್ಥಕ್ಕೆ ನೀವು ಸರ್ವೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿದರು. ಇದಾದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಇದನ್ನು ಭಾಳ ಸೀರಿಯಸ್ ಆಗಿ ಮತ್ತು ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಎಚ್ಚೆತ್ತುಕೊಂಡಾಗ ಕಾಣಿಸ್ತಾ ಇದೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಆಡಿರೋದು, ಈ ಬೋಗಸ್ ಸರ್ವೆ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬಳಿಕ ಈಗ ಎಚ್ಚೆತ್ತುಕೊಂಡಿದೆ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನು ಕೊನೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಹೌದು, ಹಿಂಗೆ ಮಾಡಿದ್ದೀವಿ, ಹಿಂಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಒಪ್ಕೊಂಡಿದ್ದಾರೆ. ಬಿಬಿಎಂಪಿ ಯಾವುದೇ ಸಮೀಕ್ಷೆಯನ್ನು ಮಾಡದೆ ಕೇವಲ ಮನೆ ಮುಂದೆ ಕಾಂಪೌಂಡ್ಗೆ ಅಥವಾ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿತ್ತು. ಇದನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೋಡಿ, ನಿಮ್ಮ ವರದಿ ಎಷ್ಟು ಫ್ಯಾಕ್ಚುಯಲ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ. ಸ್ಟಿಕ್ಕರ್ ಅಂಟಿಸಿದ್ದನ್ನು ಈಗ ಪಾಲಿಕೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಿಂಗಾಗಿದೆ ಅಂಥೇಳಿ ನಾವು ಹೇಳಿದಾಗ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಒಪ್ಪಿಕೊಂಡಿದ್ದಾರೆ. ಜನಾಕ್ರೋಶ ವ್ಯಕ್ತವಾಗಿತ್ತು. ನೋಡಿ, ನಮ್ಮ ಮನೆಗೆ ಬಂದೇ ಇಲ್ಲ, ಹೇಗೆ ಇವರು ಸಮೀಕ್ಷೆ ಮುಗಿದಿದೆ ಅಂಥೇಳಿ ಸ್ಟಿಕ್ಕರ್ ಅಂಟಿಸ್ತಾರೆ ಅಂಥೇಳಿ ನಾವು ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೀಗಾಗಿದೆ ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಹೌದು ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಒಂದು ಮನೆ ಒಳಗೆ ಹೋಗದೆ, ಅವರ ಮನೆಯವ್ರ ಜೊತೆಯಲ್ಲಿ ಸಂವಹನವನ್ನು ಮಾಡದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳದೆ ಕೇವಲ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಮುಗೀತು, ಸಮೀಕ್ಷೆ ಮುಗಿದಿದೆ ಅಂತೇಳಿ ಹೇಳಿ ಬಂದಿದ್ರು. ರಿಪಬ್ಲಿಕ್ ಕನ್ನಡ ಇದನ್ನು ಸ್ಟಿಂಗ್ ಆಪರೇಷನ್ ಮಾಡೋ ಮೂಲಕ ಜನರಿಗೆ ತಿಳಿಸಿದ್ವಿ. ಜನರು ಭಾರಿ ಆಕ್ರೋಶ ಹೊರಹಾಕಿದ್ರು. ಯಾವ ಪುರುಷಾರ್ಥಕ್ಕೆ ನೀವು ಸರ್ವೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿದರು. ಇದಾದ ನಂತರ ಈಗ ಬಿಬಿಎಂಪಿ ಅಧಿಕಾರಿಗಳು ಇದನ್ನು ಭಾಳ ಸೀರಿಯಸ್ ಆಗಿ ಮತ್ತು ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಎಚ್ಚೆತ್ತುಕೊಂಡಾಗ ಕಾಣಿಸ್ತಾ ಇದೆ.